ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಧನುರ್ ಸಂಕ್ರಮಣದ ವಿಶೇಷತೆ. ಈ ಧನುರ್ ಸಂಕ್ರಾಂತಿ ಪ್ರಾರಂಭವಾಗುವುದು 16ನೇ ತಾರೀಕು ಡಿಸೆಂಬರ್ 2025ರಿಂದ. ಧನುರ್ ಸಂಕ್ರಾಂತಿಯ ಪುಣ್ಯಕಾಲ ಬೆಳಿಗ್ಗೆ 6:44 ಮಧ್ಯಾಹ್ನ 12:33 ಇರುತ್ತದೆ. ಹಾಗೆಯೇ ಧನುರ್ ಸಂಕ್ರಾಂತಿಯ ಮಹಾಪುಣ್ಯಕಾಲ ಬಂದು ಬೆಳಿಗ್ಗೆ 6:44 ಬೆಳಿಗ್ಗೆ 8:37 ಇರುತ್ತದೆ. ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶಿಸುವ ಪುಣ್ಯಕಾಲವೇ ಈ ಧನುರ್ ಸಂಕ್ರಮಣ. ಈ ದಿನದಲ್ಲಿ ಮಾಡುವ ಜಪ, ತಪ, ಯಜ್ಞ, ಹೋಮ, ಹವನಗಳು ಅಕ್ಷಯವಾದ ಪುಣ್ಯಫಲವನ್ನು ನೀಡುತ್ತದೆ. ಈ ಸಂಕ್ರಮಣ ಕಾಲದಲ್ಲಿ ಪಿತೃತರ್ಪಣವನ್ನು ಮಾಡಿದರೆ ಪಿತೃದೇವತೆಗಳು ಸಂತುಷ್ಟರಾಗುತ್ತಾರೆ ಮತ್ತು ಅಕ್ಷಯವಾದ ಪುಣ್ಯಫಲವನ್ನು ನೀಡುತ್ತಾರೆ. ಈ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಕುಂಕುಮ, ಸಿಂಧೂರ, ಚಂದನ, ಅಕ್ಷತೆ, ಸುಗಂಧ ದ್ರವ್ಯಗಳಿಂದ ಕೂಡಿದ ಜಲದಿಂದ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದರಿಂದ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಧನ, ಧಾನ್ಯವನ್ನು ಸಮೃದ್ಧಿಯಿಂದ ನೀಡುತ್ತಾನೆ. ಆದ್ದರಿಂದ ಪ್ರಾತಃ ಕಾಲದಲ್ಲೇ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದು ಸೂಕ್ತ. ಧನುರ್ಮಾಸವೆಂದರೆ ದಾನಕ್ಕೆ ಹೆಸರಾದ ಮಾಸ. ಈ ಮಾಸದಲ್ಲಿ ಮಾಡುವ ದಾನ ಧರ್ಮಗಳಿಂದ ಪುಣ್ಯ ಕಾರ್ಯದಿಂದ ಅಧಿಕ ಪುಣ್ಯವನ್ನು ಪಡೆಯುತ್ತಾರೆ. ಭಗವಾನ್ ಶ್ರೀ ವಿಷ್ಣುವಿನ ಹಾಗೂ ಶಿವನ ಆರಾಧನೆಗೆ ಹೇಳಿ ಮಾಡಿಸಿದ ಮಾಸವಾಗಿದೆ. ಉತ್ತರ ಭಾರತದಲ್ಲಿ, ಅದರಲ್ಲೂ ಒರಿಸ್ಸಾದಲ್ಲಿರುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪೂರಿ ಜಗನ್ನಾಥ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡುತ್ತಾರೆ. ಭಾಗವತದ ಪಠನೆಯಿಂದ ಉತ್ಕೃಷ್ಟವಾದ ಪುಣ್ಯವನ್ನು ಸಂಪಾದಿಸುತ್ತಾರೆ. ಧನುರ್ಮಾಸದಲ್ಲಿ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸಿ ಪೊಂಗಲ್ ಮತ್ತು ಹುಗ್ಗಿಯನ್ನು ನೈವೇದ್ಯ ಮಾಡುವುದು ಶ್ರೇಷ್ಠ. ಧನುರ್ಮಾಸದ ಪಾವಿತ್ರ್ಯತೆಯನ್ನು ತಿಳಿಯೋಣ ಬನ್ನಿ. ಸಾಕ್ಷಾತ್ ಭಗವಂತನೇ ತನ್ನ ಬಾಯಿಯಿಂದ ಗೀತೆಯನ್ನು ತಿಳಿಸಿದ ಪುಣ್ಯ ಮಾಸ ಇದಾಗಿದೆ. ಸಾಕ್ಷಾತ್ ಭಗವಂತನ ಬಾಯಿಂದ ಬಂದ ಗೀತೆಯೇ ನಮಗೆ ಭಗವದ್ಗೀತೆಯಾಗಿ ನಮ್ಮ ಹಿಂದುವಿನ ಪುಸ್ತಕವೆಂದೇ ಪರಿಗಣಿಸಲಾಗಿರುವಂತಹ ಭಗವದ್ಗೀತೆಯ ಮಾಸ. ಧನುರ್ಮಾಸದ ವಿಶೇಷತೆ ಇನ್ನೊಂದು. ವಿಶೇಷವಾಗಿ ನಮ್ಮ ತುಳುನಾಡಿನವರು ಚಂಪಾಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸುವುದು ಈ ಮಾಸದಲ್ಲಿಯೇ. ವೈಕುಂಠ ಏಕಾದಶಿಯಲ್ಲಿ ವೈಕುಂಠ ದ್ವಾರವೂ ತೆಗೆಯುವುದು ಈ ಪುಣ್ಯ ಮಾಸದಲ್ಲಿಯೇ. ವೈಕುಂಠ ಏಕಾದಶಿಯಂದು ನಾವು ವೈಕುಂಠವನ್ನು ದರ್ಶನ ಮಾಡುವುದು ಅಥವಾ ವೈಕುಂಠ ದ್ವಾರದ ದರ್ಶನವನ್ನೂ ಪಡೆಯುವುದು ಸಹ ಈ ವೈಕುಂಠ ಮಾಸದ ಧನುರ್ಮಾಸದ ವೈಕುಂಠ ಏಕಾದಶಿಯಂದು. ಪ್ರಿಯ ಭಕ್ತರೇ, ಹನುಮದ್ ವ್ರತ ಬರುವುದು ಇದೇ ಮಾಸದಲ್ಲಿ. ಹನುಮ ಜಯಂತಿ ಬರುವುದು ಚೈತ್ರ ಮಾಸದಲ್ಲಿ. ಜಯಂತಿಗೂ ವ್ರತಕ್ಕೂ ಬಹಳ ವ್ಯತ್ಯಾಸವಿದೆ. ಆದ್ದರಿಂದ ಹನುಮ ಜಯಂತಿಯನ್ನು ಚೈತ್ರ ಮಾಸದಲ್ಲಿಯೂ ಹನುಮದ್ ವ್ರತವನ್ನು ಧನುರ್ಮಾಸದಲ್ಲಿಯೂ ಆಚರಿಸಬೇಕು. ಸೀತಾರಾಮರ ಕಲ್ಯಾಣವಾಗಿರುವುದು ಇದೇ ಪುಣ್ಯ ಮಾಸದಲ್ಲಿಯೇ. ಈ ಮಾಸದಲ್ಲಿ ಸೂರ್ಯನಾರಾಯಣನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಹಾಗೆಯೇ ಈ ಧನುರ್ಮಾಸದಲ್ಲಿ ಎಲ್ಲರೂ ಸೂರ್ಯನನ್ನು ಆರಾಧಿಸಿ ಅವನ ಆಶೀರ್ವಾದವನ್ನು ಪಡೆಯೋಣ. ಹಾಗೆಯೇ ನಮ್ಮ ಶ್ರೀಚಕ್ರಪುರದಲ್ಲಿ ನೂತನ ಶ್ರೀಮಠದ ಸ್ಥಾಪನೆಯ ಬಗ್ಗೆ ಸ್ವಲ್ಪ ವಿವರಣೆ. ಶ್ರೀ ಸಿದ್ಧಲಿಂಗೇಶ್ವರರ ಅಪ್ಪಣೆಯಂತೆ ಹಾಗೂ ಶ್ರೀ ಇಷ್ಟಕಾಮೇಶ್ವರಿ ದೇವಿಯ ಅಪ್ಪಣೆಯಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ನೆಲಮಂಗಲ ಕಸಬಾ ಹೋಬಳಿ ಚೌಡಸಂದ್ರದಲ್ಲಿರುವಂತಹ ಶ್ರೀಚಕ್ರಪುರ ಎಂದು ನಾಮಾಂಕಿತವಾಗಿರುವ ಧಾರ್ಮಿಕ ಸ್ಥಳದಲ್ಲಿ ಶ್ರೀಮಠದ ಸದ್ಭಕ್ತಾದಿಗಳ ಇಚ್ಛೆಯಂತೆ ಸಮಸ್ತ ಭಕ್ತರ ಸಹಕಾರದೊಂದಿಗೆ ಶ್ರೀಮಠವನ್ನು ಸ್ಥಾಪಿಸುತ್ತಿದ್ದಾರೆ. ಈ ನೂತನ ಜಾಗದಲ್ಲಿ ಶ್ರೀಮಠವು ನಿರ್ಮಾಣವಾಗಲು ಶಂಕುಸ್ಥಾಪನಾ ಕಾರ್ಯಕ್ರಮಗಳು ನೆರವೇರಿಸಲಾಗಿದೆ. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಈ ಉದ್ದೇಶಿತ ಕಟ್ಟಡಗಳ ನಿರ್ಮಾಣಕ್ಕೆ ಸುಮಾರು 60 ಕೋಟಿ ವೆಚ್ಚವಾಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಈ ಮಠದ ಶ್ರೇಯೋಭಿವೃದ್ಧಿಗಾಗಿ ಸನಾತನ ಧರ್ಮದಲ್ಲಿ ನಂಬಿಕೆಯುಳ್ಳ ಸಮಸ್ತ ಭಕ್ತರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಶ್ರೀಮಂತರು, ಉದ್ಯಮಿಗಳು ಉದಾರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಟ್ಟಡಕ್ಕೆ ಬೇಕಾಗುವ ವಸ್ತುವನ್ನು ನೀಡಬಹುದು ಅಥವಾ ವಸ್ತುವನ್ನಾಗಲಿ
ಧನವನ್ನಾಗಲಿ ಅಥವಾ ಕಟ್ಟಡಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನಾಗಲಿ ಸಹಾಯ ಮಾಡಬೇಕು ಎಂದು ಶ್ರೀಮಠದ ವತಿಯಿಂದ ಅಪೇಕ್ಷಿಸುತ್ತಿದ್ದೇವೆ. ಮೇಲೆ ತಿಳಿಸಿರುವ ಕಾರ್ಯಗಳಿಗೆ ಉದಾರವಾಗಿ ಧನ ಸಹಾಯ ಮಾಡುವವರು ಈ ಕೆಳಗಿನ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಬಹುದು ಅಥವಾ ಇಲ್ಲಿ ನೀಡಿರುವ QR ಕೋಡನ್ನು ಬಳಸಿ ಹಣ ಸಂದಾಯ ಮಾಡಬಹುದು. ನೀವು ನೀಡುವ ಧನ ಸಹಾಯಕ್ಕೆ ತೆರಿಗೆ ಇಲಾಖೆ ವತಿಯಿಂದ ATG ಮತ್ತು 12A ರಿಯಾಯಿತಿ ಸಹ ಸಿಗುವುದು. ATG ನೋಂದಣಿ ಸಂಖ್ಯೆಯು ಸಹ ನಿಮಗೆ ತಿಳಿಸಲಾಗಿದೆ. ಹಾಗೆಯೇ 12A ನೋಂದಣಿ ಸಂಖ್ಯೆಯು ಸಹ ತಿಳಿಸಲಾಗಿದೆ. ನಿಮ್ಮ ಎಲ್ಲರ ಸಹಕಾರದೊಂದಿಗೆ, ಸಹಾಯದೊಂದಿಗೆ ಹಾಗೂ ನಿಮ್ಮೆಲ್ಲರ ಸಹಯೋಗದೊಂದಿಗೆ ಈ ಪುಣ್ಯ ಕಾರ್ಯವನ್ನು ನಾವು ಮಾಡಲು ಸಾಧ್ಯ ಎಂದು ತಿಳಿಸುತ್ತಾ, ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ, ನಿಮಗೂ ಸಹ ಒಳಿತೇ ಆಗುತ್ತದೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಶಿವನಾಮ ಸ್ಮರಣೆಗಳೊಂದಿಗೆ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಓಂ ನಮಃ ಶಿವಾಯ.